ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 392ನೇ ಕಂತಿಗೆ ನಿಮಗೆ ಸ್ವಾಗತ. ಸಾರ್ವತ್ರಿಕ ಚುನಾವಣೆಯ 2ನೇ ಹಂತಕ್ಕೆ ಈ ದೇಶ ಕಾಲಿಡ್ತಿರೋ ಹೊತ್ತಿನಲ್ಲಿ ಬಿಜೆಪಿ ಪಕ್ಷ ಅದರ ಪ್ರಧಾನ ವಕ್ತಾರರಾಗಿರುವಂಥ ಪ್ರಧಾನಮಂತ್ರಿ ಮೋದಿಯವರ ಮೂಲಕ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ ಪ್ರಣಾಳಿಕೆಯ ಮೇಲೆ ಹಾಗೂ ಈ ದೇಶದ ಸಂವಿಧಾನದ ಮೇಲೆ ಪರೋಕ್ಷವಾಗಿ ಒಂದು ದೊಡ್ಡ ಹುಸಿ ಮತ್ತು ಅಪಾಯಕಾರಿ ದಾಳಿಯನ್ನು ಮಾಡ್ತಿದ್ದಾರೆ. ಅವ್ರು ಮಾಡ್ತಿರುವಂಥ ಹಲವಾರು ದಾಳಿಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ನಿನ್ನೆ ಮೊನ್ನೆಯಿಂದ ಜಾಸ್ತಿ ಮಾಡ್ತಿರೋದೇನಪ್ಪ ಅಂತಂದರೆ, ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ಅವರು ಈ ದೇಶದಲ್ಲಿರುವ ಯಾರ್ಯಾರ ಹತ್ರ ಎಷ್ಟೆಷ್ಟು ಆಸ್ತಿ ಇದೆ ಅಂತಂದ್ಬಿಟ್ಟು ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಿ ಅದನ್ನೆಲ್ಲ ಮುಟ್ಗೋಲು ಹಾಕ್ಕೊಂಬಿಡ್ತಾರೆ. ಮುಟ್ಗೋಲು ಹಾಕ್ಕೊಂಬಿಟ್ಟು ಯಾರಿಗೆ ಕೊಡ್ತಾರೆ? ಅದರಲ್ಲೂ ಕೂಡ ರಾಜಸ್ಥಾನದ ಬನ್ಸ್ವಾರಾದಲ್ಲಿ ಅವ್ರು ಮಾಡಿದಂಥ ಭಾಷಣದಲ್ಲಿ ನಿಮ್ಮ ಹತ್ರ ಇರೋ ಸಣ್ಣ ಪುಟ್ಟ ನಿಮ್ಮ ಗಳಿಕೆಯ ಆಸ್ತಿ, ಕಷ್ಟಪಟ್ಟು ನೀವು ದುಡಿದಿರೋ ಆಸ್ತಿನೆಲ್ಲ ಕಾಂಗ್ರೆಸ್ನವರು ಮುಟ್ಗೋಲು ಹಾಕ್ಕೊಂಡು ಅದನ್ನು 7 ಜನ ಮಕ್ಕಳನ್ನ ಹುಟ್ಟಿಸೋವಂಥ ಮುಸ್ಲಿಂ ಕುಟುಂಬಗಳಿಗೆ, ಉಗ್ರಗಾಮಿಗಳಿಗೆ ಕೊಟ್ಟುಬಿಡ್ತಾರೆ. ನಾನು ಅದನ್ನು ಆಗೋಕ್ಕೆ ಬಿಡಲ್ಲ. ನೀವು ಕಷ್ಟಪಟ್ಟು ಏನು ಶ್ರಮಪಟ್ಟು ದುಡಿತೀರಿ ಆ ಆಸ್ತಿಯನ್ನು ಕಾಂಗ್ರೆಸ್ ಕಿತ್ಕೊಳ್ಬೇಕಾ? ಇದು ನಿಮಗೆ ಒಪ್ಪಿಗೆನಾ ಅಂಥೇಳಿ ಇಡೀ ಸಮಾಜವನ್ನು ಉನ್ಮಾದದಿಂದ ಉದ್ರೇಕಿಸುವ ಪ್ರಯತ್ನವನ್ನು ಮಾಡಿದ್ರು. ಅದಾದ ನಂತರ ಒಂದೆರಡು ದಿನಗಳಲ್ಲೇ ಕಾಂಗ್ರೆಸ್ನ ಸಾಗರೋತ್ತರ ಸಮಿತಿಯ ಅಧ್ಯಕ್ಷ ಆಗಿರುವಂಥ ಸ್ಯಾಮ್ ಪಿತ್ರೋದಾ ಅನ್ನೋರು ರಾಜೀವ್ ಗಾಂಧಿಯವರು ಇದ್ದಾಗಲೂ ಕೂಡ ಸಲಹೆಗಾರರಾಗಿದ್ದರು. ಕರ್ನಾಟಕದಲ್ಲಿ ಏನು ನಾವು ಭಾರತದಲ್ಲಿ ಏನು ಡಿಜಿಟಲ್ ಕ್ರಾಂತಿ ಅಂತ ಕರಿತೀವಿ, ಆ ಡಿಜಿಟಲ್ ಕ್ರಾಂತಿಗೆ ಕಾರಣರಾದವರು ಅಂತೂ ಕೂಡ ಅವರನ್ನು ಕರೀತಾರೆ. ಅವರು ಅಮೇರಿಕಾದಲ್ಲಿ ಒಂದು ಸಂದರ್ಶನದಲ್ಲಿ ಮಾತಾಡ್ತಾ, ಅಸಮಾನತೆ ಜಾಸ್ತಿ ಆಗ್ತಿದೆ ಜಗತ್ತಿನಲ್ಲಿ, ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಪತ್ತಿನ ಅಂತರ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಇದು ಕಡಿಮೆ ಆಗಬೇಕು ಅಂತಂದರೆ ಪಿತ್ರಾರ್ಜಿತ ಆಸ್ತಿಯ ಮೇಲೆ ತೆರಿಗೆ ಹಾಕುವಂಥದ್ದು, ಅದನ್ನು ಇಂಗ್ಲೀಷ್ನಲ್ಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತಾರೆ. ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಹಾಕುವಂಥದ್ದು ಒಂದು ಉತ್ತಮವಾದಂಥ ದಾರಿ ಆಗ್ಬೋದು. ಹೀಗಾಗಿ ಅದನ್ನು ಭಾರತದಲ್ಲೂ ಕೂಡ ಚರ್ಚೆ ಮಾಡಬಹುದು ಅಂತ ಹೇಳಿದ್ರು. ಆದರೆ ಇದು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಏನಿಲ್ಲ. ಇದು ಹೇಳಿದ ತಕ್ಷಣವೇ ಮತ್ತೆ ಪ್ರಧಾನಮಂತ್ರಿ ಮೋದಿಯವರು ಅತ್ಯಂತ ಸುಳ್ಳು ಮತ್ತು ನಂಜಿನಿಂದ ಇವೆರಡನ್ನು ಸೇರಿಸಿ ಏನು ಹೇಳಕ್ಕೆ ಬಂದರು ಅಂತಂದರೆ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಏನು ಯೋಜನೆ ಮಾಡ್ತಿದೆ ಅಂತಂದರೆ, ನೀವೇನು ದುಡಿದು ಗಳಿಸಿರ್ತೀರ ಆಸ್ತಿ ಅದರಲ್ಲಿ 50% ಕಿತ್ಕೊಂಡ್ಬಿಟ್ಟು ಅದನ್ನು ಮುಸ್ಲಿಮರು ಕೊಡೋ ಒಂದು ಯೋಜನೆಯನ್ನು ಮಾಡ್ತಿದ್ದಾರೆ. ಸೊ ಕಾಂಗ್ರೆಸ್ ಸರ್ಕಾರದ ಯೋಜನೆ ಏನಪ್ಪ ಅಂತಂದರೆ, ಬದುಕಿರಬೇಕಾದ್ರೂ ತೆರಿಗೆ, ಸತ್ತ ಮೇಲೂ ತೆರಿಗೆ, ಆದ್ದರಿಂದ ಅವ್ರಿಗೆ ನೀವು ಓಟ್ ಹಾಕ್ತೀರಾ ನೋಡಿ ಎನ್ನುವಂಥ ಒಂದು ಅಪಪ್ರಚಾರವನ್ನು ಪ್ರಾರಂಭಿಸಿದ್ದಾರೆ. ಈಗ ಇದು ಯಾಕೆ ಅಪಪ್ರಚಾರ, ಯಾತಕ್ಕೆ ಈ ಪ್ರಚಾರ, ಸಂವಿಧಾನದ ಆಶಯಗಳಿಗೂ ಕೂಡ ವಿರುದ್ಧ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾವು ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಜಗತ್ತಿನ ಹಲವಾರು ದೇಶಗಳಲ್ಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇದೆ. ಇನ್ಫ್ಯಾಕ್ಟ್ ಈ ರೀತಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಬಗ್ಗೆ ಸ್ಯಾಮ್ ಪಿತ್ರೋದಾ ಅವರು ಮಾತಾಡಿದ್ದನ್ನು ಯಾವ ರೀತಿ ಪ್ರಚಾರ ಮಾಡೋಕ್ಕೆ ಶುರು ಮಾಡಿದ್ದಾರೆ BJP IT ಸೆಲ್ಲು ಮತ್ತು ಸಾಕ್ಷಾತ್ ಈ ಪ್ರಧಾನಿ ಮತ್ತು ಹೋಮ್ ಮಿನಿಸ್ಟ್ರು ಅಂತಂದರೆ, ಇದು ಕಮ್ಯುನಿಸ್ಟ್ ಸಿದ್ಧಾಂತ. ಅಂದರೆ ಕಮ್ಯುನಿಸ್ಟ್ ಸಿದ್ಧಾಂತವೇ ಏನೋ ಒಂದು ಕೆಟ್ಟದು ಅನ್ನೋ ಥರ ಅಭಿಪ್ರಾಯ ಬರೋದು ಒಂಥರ. ಎರಡನೇದು, ಇದೊಂದು ಕಮ್ಯುನಿಸ್ಟ್ ಸಿದ್ಧಾಂತ, ದೇಶವನ್ನು ಹಾಳು ಮಾಡುವ ಸಿದ್ಧಾಂತ, ನಮ್ಮದು ಪ್ರಜಾತಾಂತ್ರಿಕ ದೇಶ, ಅಲ್ಲಿ ಇವೆಲ್ಲ ಸಲ್ಲ ನಡೆಯಲ್ಲ ಅಂತೆಲ್ಲ ಪ್ರಚಾರ ಮಾಡ್ತಿದ್ದಾರೆ. ಇನ್ಹೆರಿಟೆನ್ಸ್ ಟ್ಯಾಕ್ಸು ಅಂತ ಏನು ಅಂತ ಚರ್ಚೆ ಮಾಡುವುದಕ್ಕೆ ಮುಂಚೆ ಇನ್ಹೆರಿಟೆನ್ಸ್ ಟ್ಯಾಕ್ಸು ಎಲ್ಲೆಲ್ಲಿದೆ ಅಂತ ಸ್ವಲ್ಪ ನೋಡೋಣ. ತಮ್ಮ ಪರದೆಯ ಮೇಲೆ ಒಂದು ಚಿತ್ರ ಬರುತ್ತೆ, ಒಂದು ಟೇಬಲ್ ಬರುತ್ತೆ, ತಾವು ನೋಡ್ಬೋದು. ಇನ್ಹೆರಿಟೆನ್ಸ್ ಟ್ಯಾಕ್ಸು ಯಾವ ದೇಶಗಳಲ್ಲಿದೆ ಅಂತಂದರೆ, ಕಮ್ಯುನಿಸ್ಟ್ ದೇಶಗಳು ಅಂತ ಕರೆಸಿಕೊಳ್ಳಲ್ಪಡುವಂಥ ಚೈನಾದಲ್ಲೂ ಇಲ್ಲ, ವಿಯೆಟ್ನಾಂನಲ್ಲೂ ಇಲ್ಲ. ಎಲ್ಲಿದೆ ಇನ್ಹೆರಿಟೆನ್ಸ್ ಟ್ಯಾಕ್ಸು? ಜಪಾನ್ನಲ್ಲಿದೆ. ಜಪಾನು ಒಂದು ಪ್ರಜಾತಾಂತ್ರಿಕ ದೇಶ, ಅಲ್ಲಿ 55% ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇದೆ. ಫ್ರಾನ್ಸ್ ಡೆಮಾಕ್ರೆಟಿಕ್ ದೇಶ, 45% ಇದೆ. ಮತ್ತು ಬೆಳಗಾಯಿತು ಅಂತಂದರೆ ಅಮೇರಿಕಾ ನಮ್ಮ ಆದರ್ಶ, ಅಮೇರಿಕಾ ಅಂತಂದ್ಬಿಟ್ಟು ಭಜನೆ ಮಾಡುವಂತಹ ಪ್ರಧಾನಿ ಮೋದಿಯವರು ಅಮೇರಿಕಾ ಮತ್ತು ಇಂಗ್ಲೆಂಡಿನಲ್ಲಿ 40% ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇದೆ. ಸ್ಪೇನ್, ಐರ್ಲೆಂಡ್, ಬೆಲ್ಜಿಯಂ, ಜರ್ಮನಿ, ಯಾವ್ಯಾವುದನ್ನು ಜಗತ್ತಿನಲ್ಲಿ ಪ್ರಜಾತಾಂತ್ರಿಕ ದೇಶಗಳು ಅಂತ ಕರೀಲಾಗ್ತದೆ, ಆ ಪ್ರಜಾತಾಂತ್ರಿಕ ದೇಶಗಳಲ್ಲೇ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇದೆ. ಹಾಗಾದರೆ ಇದು ಕಮ್ಯುನಿಸ್ಟ್ ಚಿಂತನೆ ಯಾಕಾಗುತ್ತೆ? ಕಮ್ಯುನಿಸ್ಟ್ ಚಿಂತನೆ ಆಗಿದ್ದ ಪಕ್ಷದಲ್ಲಿ ಆ ದೇಶಗಳಲ್ಲಿ ಅಭಿವೃದ್ಧಿ ಹೊಂದಿರೋ ದೇಶಗಳು ಸಿಕ್ಕಾಪಟ್ಟೆ ಅಭಿವೃದ್ಧಿ ಹೊಂದಿದ್ದಾವೆ. ಭಾರತಕ್ಕೆ ನೀವು ಹೋಲಿಸಿ ನೋಡಿದ್ರೆ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇದ್ದರೂ ಕೂಡ ಹೆಂಗೆ ಅಭಿವೃದ್ಧಿ ಹೊಂದಿದ್ದಾವೆ? ಅಲ್ಲಿ ಬಡಬಗ್ಗರ ಆಸ್ತಿನೆಲ್ಲ ಕಿತ್ಕೊಂಡ್ಬಿಟ್ಟು ಬೇರೆ ಧರ್ಮದವ್ರಿಗೆ ಬೇರೆ ಇದಕ್ಕೆಲ್ಲ ಹಂಚಿಬಿಟ್ರ ಆ ದೇಶಗಳಲ್ಲಿ. ಶುದ್ಧ ಅಪಪ್ರಚಾರ. ಯಾಕೆ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅನ್ನುವ ಪರಿಕಲ್ಪನೆ ಏನು? ಆ ಪರಿಕಲ್ಪನೆ ಅಂತಂದರೆ,
ಹುಟ್ಟಿದ ತಕ್ಷಣ ನಾವು ಎಲ್ಲರೂ ಸಮಾನರಾಗಿರಬೇಕು ಅನ್ನೋದು ಒಂದು ಆಶಯ. ಆದರೆ ಈ ದೇಶದ ಆಯಾ ಸಮಾಜಗಳ ಇತಿಹಾಸದ ಭಾಗವಾಗಿ ಇಲ್ಲಿ ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ, ದೊಡ್ಡ ದೊಡ್ಡ ಬಂಡವಾಳಗಳನ್ನು ಹೊಂದಿರೋರ ಮಕ್ಕಳು ಇರ್ತಾರೆ. ನಮ್ಮ ದೇಶದಲ್ಲಿ ಆ ಬಂಡವಾಳಕ್ಕೆ 3 ಭಾಗ ಇದೆ. ಒಂದು ಫಿಸಿಕಲ್ ಕ್ಯಾಪಿಟಲ್, ಅಂದರೆ ಸಾಕ್ಷಾತ್ ನಿಮ್ಮ ಆಸ್ತಿ ಪಾಸ್ತಿ, ಭೂಮಿ ಕಾಣಿ, ನಿಮ್ಮ ಚಿನ್ನ ಬೆಳ್ಳಿ ಇತ್ಯಾದಿಗಳು, ನಿಮಗೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿರುವಂತಹ ಹಣದ ಸಂಪತ್ತೆಲ್ಲ ಒಂದು. ಎರಡನೇದು ಸೋಷಿಯಲ್ ಕ್ಯಾಪಿಟಲ್, ನಿಮಗೆ ಸಮಾಜದಲ್ಲಿರುವಂತಹ ಪ್ರತಿಷ್ಠತೆ ಜೊತೆ ಇರುವಂತಹ ಸಂಬಂಧಗಳು. ಮೂರನೇದು ನಿಮ್ಮ ಕಲ್ಚರಲ್ ಕ್ಯಾಪಿಟಲ್, ನಿಮ್ಮ ಭಾಷೆ, ನಿಮ್ಮ ಹವ್ಯಾಸಗಳು, ಇವೇ ಒಂದು ರೀತಿಯಾದಂಥ ಒಂದು ಸಾಂಸ್ಕೃತಿಕ ಬಂಡವಾಳ. ಹಾಗೆ ನೋಡಿದ್ರೆ ನಮ್ಮ ದೇಶದಲ್ಲಿ ಜಾತಿಯೇ ದೊಡ್ಡ ಬಂಡವಾಳ. ಜಾತಿಯ ಕಾರಣಕ್ಕೆ ನಿಮಗೆ ಆಸ್ತಿಯೂ ಸೇರುತ್ತೆ, ನಿಮಗೆ ಸಾಂಸ್ಕೃತಿಕವಾದ ಉನ್ನತಿಯೂ ಸಿಗುತ್ತೆ, ಸಾಮಾಜಿಕ ಉನ್ನತಿಯೂ ಸಿಗುತ್ತೆ. ಹೀಗಾಗಿ ಈ ದೇಶದಲ್ಲಿ ಹುಟ್ಟುವವರಿಗೆ ಸಂವಿಧಾನ ನೀವೆಲ್ಲರೂ ಸಮಾನ ಅಂತ ಹೇಳಿದ್ರೂ ಕೂಡ ಪಿತ್ರಾರ್ಜಿತವಾಗಿಯೇ ಕೆಲವರು ಇಂಥ ಜಾತಿನಲ್ಲಿ ಅಥವಾ ಇಂಥವರ ಮಕ್ಕಳಾಗಿ ಹುಟ್ಟಿದ್ದಕ್ಕೆ ಬಡವರಾಗಿರ್ತಾರೆ, ಬಂಡವಾಳ ವಿಹೀನರಾಗಿರ್ತಾರೆ. ಕೆಲವರು ಹುಟ್ಟಿನ ಕಾರಣಕ್ಕೇ ಸಿಕ್ಕಾಪಟ್ಟೆ ಬಂಡವಾಳದೊಂದಿಗೇ ಹುಟ್ಟುತ್ತಾರೆ. ಇದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಎಲ್ಲ ಕಡೆಯೂ ಆಗುತ್ತೆ. ಸೊ ಹೀಗಾಗಿ ಹುಟ್ಟಿದ ನಂತರ ಚಲನೆ ಏನಿದೆ, ಆ ಚಲನೆಯಲ್ಲೇ ಅಸಮಾನತೆ ಇದೆ. ಹುಟ್ಟಿನಿಂದ ಬರುವಂತಹ ಶ್ರೀಮಂತಿಕೆ ಮತ್ತು ಮೇಲರಿಮೆಗಳು ಹಾಗೂ ಸಿಗುವಂತಹ ಸಾಂಸ್ಕೃತಿಕ ಬಂಡವಾಳಗಳ ಕಾರಣಕ್ಕಾಗಿ ಕೆಲವರು ಹುಟ್ಟಿನ ಕಾರಣಕ್ಕಾಗಿಯೇ ಮುಂದಿರ್ತಾರೆ, ಕೆಲವರು ಹುಟ್ಟಿನ ಕಾರಣಕ್ಕಾಗಿಯೇ ಹಿಂದಿರ್ತಾರೆ. ಈ ಅಸಮಾನತೆಯನ್ನು ಹೆಂಗೆ ಕಡಿಮೆ ಮಾಡೋದು? ಈ ಅಸಮಾನತೆ ಕಡಿಮೆ ಮಾಡಬೇಕು ಅಂದರೆ ಜಗತ್ತು, ಭಾರತ ಅಲ್ಲ, ಜಗತ್ತೇ ಕಂಡುಕೊಂಡಂಥ ಒಂದು ದಾರಿ ಏನಪ್ಪ ಅಂತಂದರೆ, ಅತಿ ಶ್ರೀಮಂತರು, ಬಡವರಲ್ಲ, ಬಡವರಿಗೆ ಮಧ್ಯಮ ವರ್ಗಕ್ಕೆ ಇದು ಅನ್ವಯವೇ ಆಗೋದಿಲ್ಲ ಇನ್ಹೆರಿಟೆನ್ಸ್ ಟ್ಯಾಕ್ಸು. ಹೇಗೆ ಅಂತ ನಾನು ಆಮೇಲೆ ವಿವರ್ಸ್ ಹೇಳ್ತೀನಿ. ಅತಿ ಶ್ರೀಮಂತರು, ಉದಾಹರಣೆಗೆ ಅಮೇರಿಕಾದಲ್ಲಿ $100 ಮಿಲಿಯನ್ ಅಂತಂದರೆ ಅಮೇರಿಕಾದಲ್ಲಿ ಸುಮಾರೊಂದು 10-12 ಸಾವಿರ ಜನರಷ್ಟು 1980ರ ಸುಮಾರಿನಲ್ಲಿ ಇದ್ದರು. ಅಷ್ಟು ಜನ ಶ್ರೀಮಂತರು ಅವರು ಏನು ಸಂಪಾದನೆ ಮಾಡ್ತಾರೆ, ಆ ಸಂಪಾದನೆಯನ್ನು ತಮ್ಮ ಮಕ್ಕಳಿಗೆ ವರ್ಗಾವಣೆ ಮಾಡಬೇಕಾದ್ರೆ ಆ $100 ಮಿಲಿಯನ್ ಕೂಡ ವರ್ಗಾವಣೆ ಮಾಡಬಾರ್ದು. ಆ ವರ್ಗಾವಣೆ ಏನಾಗುತ್ತೆ, ಅಲ್ಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಹಾಕಿ ಅದರಲ್ಲಿ ಅರ್ಧ ಭಾಗ ಮಾತ್ರ ಮಕ್ಕಳಿಗೆ, ಇನ್ನು ಅರ್ಧ ಭಾಗ ದೇಶಕ್ಕೆ ಕೊಡಬೇಕು. ಹೀಗಾಗಿ ಆ ದೇಶದಲ್ಲಿ ಅಸಮಾನತೆ ಕಡಿಮೆ ಆಗುತ್ತೆ. ಇದು ಮೊದಲು ಪ್ರಜಾತಾಂತ್ರಿಕ ದೇಶಗಳೇ ಅಳವಡಿಸಿದಂಥ ಕ್ರಮ, ಅಸಮಾನತೆಯನ್ನು ಕಡಿಮೆ ಮಾಡುವುದಕ್ಕೆ. ಪ್ರಜಾತಂತ್ರ ಅಂತಂದರೆ ಸರ್ವರೂ ಸಮಾನರು ಅಂತ, ಸಮಾನರು ಅಂದರೆ ಆರ್ಥಿಕವಾಗಿ ಸಮಾನರು ಅಂತ. ಅದೇ ಅಂಬೇಡ್ಕರ್ ಕೂಡ ಹೇಳಿದ್ದು. ಡೆಮಾಕ್ರಸಿ ಅಂದರೆ ಬರೀ ಪೊಲಿಟಿಕಲ್ ಡೆಮಾಕ್ರಸಿ ಅಲ್ಲ, ಎಕನಾಮಿಕ್ ಡೆಮಾಕ್ರಸಿ, ಸೋಷಿಯಲ್ ಡೆಮಾಕ್ರಸಿ. ಅವಕಾಶಗಳಲ್ಲಿ ಮತ್ತು ಸ್ಥಾನಮಾನಗಳಲ್ಲಿ ಸಮಾನತೆ, ಅದು ನಮ್ಮ ಸಂವಿಧಾನದ ಮೊದಲನೇ ನಿಯಮವೂ ಕೂಡ. ಅದಾಗಬೇಕು ಅಂತಂದರೆ ಹುಟ್ಟಿನಿಂದಲೇ ಏನು ಈ ಅಸಮಾನತೆ ಪಿತ್ರಾರ್ಜಿತವಾದ ಕಾರಣಗಳಿಗೆ ಬರ್ತದೆ, ಆ ಅಸಮಾನತೆಯನ್ನು ಕಡಿಮೆ ಮಾಡುವುದಕ್ಕೆ ಪಿತ್ರಾರ್ಜಿತವಾದಂಥ ಆಸ್ತಿ ತೆರಿಗೆಯನ್ನು ಹಾಕಬೇಕು ಅನ್ನುವ ಕಲ್ಪನೆ ಬೇರೆ ದೇಶಗಳಲ್ಲಿ ಬಹಳ ದಿವಸದಿಂದಲೂ ಚಾಲ್ತಿನಲ್ಲಿದೆ, ಈಗಲೂ ಚಾಲ್ತಿನಲ್ಲಿದೆ. ಅವ್ಯಾವುದು ಕಮ್ಯುನಿಸ್ಟ್ ದೇಶಗಳಲ್ಲ, ಅವೆಲ್ಲವೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಏನು ಈ ದೇಶವನ್ನು ಅಮೇರಿಕಾ ಮಾಡಬೇಕು ಅಂತ ಹೇಳ್ತಾರೆ, ಆ ಅಮೇರಿಕಾದಲ್ಲೇ ಜಾರಿಯಲ್ಲಿರುವ ಸಂಗತಿ. ಹಾಗಿದ್ದ ಮೇಲೆ ಇದು ಸಂವಿಧಾನ ಬದ್ಧ ಹೌದಾ ಅಲ್ವಾ? ಯಾಕಂತಂದರೆ ಬನ್ಸ್ವಾರದಲ್ಲೇ ಇವರು ಭಾಷಣ ಮಾಡ್ತಾ ಪ್ರಧಾನಿ ಏನು ಹೇಳಿದ್ರಪ್ಪ ಅಂತಂದರೆ, ಸಂಪತ್ತಿನ ಮರುಹಂಚಿಕೆ ಮಾಡುವಂತಹ ಕಾಂಗ್ರೆಸ್ ಪ್ರಣಾಳಿಕೆಯ ಆಶಯ ಏನಿದೆ ಅದು ಮಹಾ ಅಪಾಯಕಾರಿ ಅಂತ ಹೇಳ್ಬಿಟ್ರು. ಸಂಪತ್ತಿನ ಮರುಹಂಚಿಕೆ ಅಪಾಯಕಾರಿ ಅಂದ್ಬಿಟ್ರು. ಅದು ಅಪಾಯಕಾರಿ ಎನ್ನುವುದಾದರೆ ನಮ್ಮ ಸಂವಿಧಾನ ಏನು ಹೇಳುತ್ತೆ ನೋಡೋಣ. ನಮ್ಮ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಪ್ರಭುತ್ವ ನಿರ್ದೇಶನ ತತ್ವಗಳ ಆರ್ಟಿಕಲ್ 39 ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಆರ್ಟಿಕಲ್ನ 39B ಮತ್ತು 39C ತಾವು ಗಮನಿಸಿ. 39B ಏನು ಹೇಳುತ್ತೆ, ದಟ್ ದಿ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಆಫ್ ದಿ ಮೆಟೀರಿಯಲ್ ರಿಸೋರ್ಸಸ್ ಆಫ್ ದಿ ಕಮ್ಯುನಿಟಿ ಆರ್ ಸೋ ಡಿಸ್ಟ್ರಿಬ್ಯೂಟೆಡ್ ಆ್ಯಸ್ ಬೆಸ್ಟ್ ಟು ಸಬ್ಸರ್ವ್ ದಿ ಕಾಮನ್ ಗುಡ್. ಅಂದರೆ ಸಮುದಾಯದ ಭೌತಿಕ ಸಂಪನ್ಮೂಲಗಳ ನಿಯಂತ್ರಣವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಂದರೆ ಸಮುದಾಯದ ಸಕಲರ ಒಳಿತನ್ನು ಸಾಧ್ಯವಾಗುವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಅದನ್ನಿನ್ನೂ ಸ್ಪಷ್ಟವಾಗಿ 39C ಏನು ಹೇಳ್ತಾರಪ್ಪ ಅಂದರೆ, ದಟ್ ದಿ ಆಪರೇಷನ್ ಆಫ್ ದಿ ಎಕನಾಮಿಕ್ ಸಿಸ್ಟಮ್ ಡಸ್ ನಾಟ್ ರಿಸಲ್ಟ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ವೆಲ್ತ್ ಆ್ಯಂಡ್ ದಿ ಮೀನ್ಸ್ ಆಫ್ ಪ್ರೊಡಕ್ಷನ್ ಟು ದಿ ಕಾಮನ್ ಡಿಟ್ರಿಮೆಂಟ್. ಆರ್ಥಿಕ ವ್ಯವಸ್ಥೆಯನ್ನು ಪ್ರಭುತ್ವ ಹೇಗೆ ನಿರ್ವಹಿಸಬೇಕು ಅಂತಂದರೆ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳ ಕೇಂದ್ರೀಕರಣ ಒಂದು ಕಡೆ ಆಗಬಾರ್ದು, ಅದು ಸರ್ವರ ಒಳಿತಿಗೆ ಬಳಕೆಯಾಗುವ ರೀತಿ ಆರ್ಥಿಕ ನೀತಿಗಳಿರಬೇಕು. ಆರ್ಥಿಕ ನೀತಿ ಅಂದರೆ ನಿಮ್ಮ ತೆರಿಗೆ ನೀತಿ ಅಂದರೆ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಕೂಡ ಅದರ ಭಾಗ.
ಒಂದು ಕಡೆ ಸಂಪತ್ತು ಕೇಂದ್ರೀಕರಣ ಆಗಬಾರದು ಅಂತಂದರೆ ಆ ಸಂಪತ್ತು ಹಂಚಿಕೆ ಆಗಬೇಕು ಸಮುದಾಯದ ನಡುವೆ. ಸಂಪತ್ತಿನ ಸಮಾನ ಹಂಚಿಕೆ, ಸಂಪತ್ತಿನ ಮರು ಹಂಚಿಕೆ ನಮ್ಮ ಸಂವಿಧಾನದ ಪ್ರಧಾನ ಆಶಯಗಳಲ್ಲಿ ಒಂದು. ಇವತ್ತು ನರೇಂದ್ರ ಮೋದಿಯವರು ಅದನ್ನೇ ಅಪಾಯಕಾರಿ ಅಂದ್ಬಿಟ್ರು. ಪ್ರಾರಂಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ಪ್ರಾರಂಭದ ದಿನಗಳಲ್ಲಿ ಈ ಒಂದು ಆಶಯವೂ ಕೂಡ ಇದ್ದಿದ್ದರಿಂದ ಭಾರತದಲ್ಲಿ 1953 ಒಂದು ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತ ಜಾರಿಗೆ ಬಂದಿತ್ತು. ಅದನ್ನು ಎಸ್ಟೇಟ್ ಡ್ಯೂಟಿ ಅಂತ ಕರೀತಾ ಇದ್ರು. 1953 ಆ ಎಸ್ಟೇಟ್ ಡ್ಯೂಟಿ ಜಾರಿಗೆ ಬಂತು. ಅದರ ಪ್ರಕಾರ 1953 ಕತೆ ಜ್ಞಾಪಿಸ್ಕೊಳ್ಳಿ, ಯಾರಿಗೆ ವಾರ್ಷಿಕವಾಗಿ 1 ಲಕ್ಷಕ್ಕಿಂತ ಆದಾಯ ಕಡಿಮೆ ಇದೆಯೋ ಅವ್ರಿಗೆ ಅನ್ವಯ ಆಗ್ತಾನೆ ಇರಲಿಲ್ಲ. ಅದು ನರೇಂದ್ರ ಮೋದಿ ಅವರು ಹೇಳೋ ಹಾಗೆ ಈ ದೇಶದ ಕೂಲಿಗಳು, ರೈತಗಳು, ಮಧ್ಯಮ ವರ್ಗದವರು ಏನು ಆಸ್ತಿ ಪಾಸ್ತಿ ದುಡಿದು ಸಂಪಾದನೆ ಮಾಡ್ಕೊಳ್ತಿದ್ದಾರೆ ಅದನ್ನೆಲ್ಲ ವಶಪಡಿಸ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟೇನು ಅಪಪ್ರಚಾರ ಮಾಡ್ತಾರೆ. ಜಗತ್ತಿನ ಎಲ್ಲೂ ಮತ್ತು ಭಾರತದಲ್ಲೂ ಕೂಡ ಯಾವತ್ತಿಗೂ ಅದು ಅತಿ ಶ್ರೀಮಂತರನ್ನು ಗುರಿಯಾಗಿಟ್ಕೊಂಡಿತ್ತೇ ಹೊರತು ಮೇಲ್ಮಧ್ಯಮ ವರ್ಗದವ್ರನ್ನು ಕೂಡ ಗುರಿಯಾಗಿಟ್ಕೊಂಡಿರಲಿಲ್ಲ. 1953 ಎಸ್ಟೇಟ್ ಡ್ಯೂಟಿ ಆ್ಯಕ್ಟ್ ಪ್ರಕಾರನೇ 1 ಲಕ್ಷಕ್ಕೆ ಒಳಪಟ್ಟವ್ರಿಗೆ ಇರಲಿಲ್ಲ. ಎರಡನೇದು, ಆ ಕಾಲದಲ್ಲಿ ವರ್ಷಕ್ಕೆ 20 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇದ್ದವ್ರಿಗೆ ಎಸ್ಟೇಟ್ ಡ್ಯೂಟಿಯನ್ನು ಅನ್ವಯಿಸ್ತಾ ಇದ್ದರು. ಅದು 20% 5% 40% ತನಕ ಇರ್ತಿತ್ತು. ಅಂದರೆ 20 ಲಕ್ಷಕ್ಕಿಂತ ಎಷ್ಟೆಷ್ಟು ಆಸ್ತಿ ಇದೆ ಅನ್ನೋದನ್ನು ಆಧರಿಸಿ. ಸೊ ಹೀಗಾಗಿ ಅದು ಜನಸಾಮಾನ್ಯರಿಗೆ ಅನ್ವಯ ಆಗಲೇ ಇಲ್ಲ. 58ರಲ್ಲಿ ಅದಕ್ಕೊಂದು ತಿದ್ದುಪಡಿ ಬಂದು ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ಇದ್ದರೆ ಬಿಡಿಯಾಗಿ ಅನ್ವಯ ಆಗಬಾರ್ದು, ಇಡೀ ಕುಟುಂಬಕ್ಕೆ ಅನ್ವಯ ಆಗಬೇಕು ಅಂತೇಳಿ ಮೇಲ್ಮಿತಿಯನ್ನು ಇನ್ನೊಂಚೂರು ಜಾಸ್ತಿನೇ ಮಾಡಿದ್ರು. ಅಂದರೆ ಮೇಲ್ಮಧ್ಯಮ ವರ್ಗ ಸ್ವಲ್ಪ ಶ್ರೀಮಂತರು ಕೂಡ ಅದರಲ್ಲಿ ವಿನಾಯಿತಿ ಸಿಕ್ತು. 1985ರಲ್ಲಿ ರಾಜೀವ್ ಗಾಂಧಿ ಅಧಿಕಾರಕ್ಕೆ ಬಂದ ಹೊತ್ತಿನಲ್ಲಿ ಇಡೀ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಸಂವಿಧಾನದ ಆಶಯಗಳಿಗೆ ತದ್ವಿರುದ್ಧವಾಗಿ, ಸಂಪತ್ತಿನ ಮರುಹಂಚಿಕೆಗೆ ವಿರುದ್ಧವಾಗಿ, ಈ ದೇಶದ ರೈತರು, ಕಾರ್ಮಿಕರು ಆರ್ಥಿಕತೆಯ ಚಾಲಕ ಶಕ್ತಿಯಾಗಿರಬೇಕು ಅನ್ನೋದಕ್ಕೆ ತದ್ವಿರುದ್ಧವಾಗಿ, ಈ ದೇಶದ ಉದ್ಯಮಿಗಳಿಗೆ ಎಲ್ಲವನ್ನೂ ಅನುಕೂಲ ಮಾಡಿಕೊಳ್ಬೇಕು, ಅವರನ್ನು ಆಸ್ತಿವಂತರನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ಆಶಯ 1985ರಲ್ಲಿ ಜಾರಿಯಾದ ನವ ಆರ್ಥಿಕ ನೀತಿ, ನವಶಿಕ್ಷಣ ನೀತಿಯಿಂದಲೇ ಪ್ರಾರಂಭ ಆಯಿತು. 1991ರಲ್ಲಿ PV ನರಸಿಂಹರಾವ್, ಮನಮೋಹನ್ ಸಿಂಗ್ ಜಾರಿಗೆ ತಂದಂಥ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣದಲ್ಲಿ ಅದು ಇನ್ನೊಂದು ಹಂತಕ್ಕೆ ಬಂತು. ಮೋದಿಯವರು ಬಂದ ಮೇಲೆ ಅದು ಇನ್ನೂ ಉಗ್ರವಾಗಿ, ವ್ಯಗ್ರವಾಗಿ, ಆಕ್ರಮಣಕಾರಿಯಾಗಿ ನಡೀತಾ ಇದೆ. ಸೊ 1985ರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಈ ಎಸ್ಟೇಟ್ ಡ್ಯೂಟಿಯನ್ನು ರದ್ದು ಮಾಡಿತು. ಶ್ರೀಮಂತರ ಮೇಲೆ, ಅತಿ ಶ್ರೀಮಂತರ ಮೇಲೆ 3-4 ಬಗೆಯ ತೆರಿಗೆಗಳನ್ನು ಹಾಕ್ತಿದ್ರು ಭಾರತದಲ್ಲಿ. ಮೊದಲನೇದು ಇನ್ಕಮ್ ಟ್ಯಾಕ್ಸು, ಎರಡನೇದು ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸು ಮಧ್ಯಮ ವರ್ಗದವ್ರ ಮೇಲೂ ಬೀಳ್ತದೆ. ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸು ದೊಡ್ಡ ದೊಡ್ಡ ಉದ್ಯಮಪತಿಗಳು, ಅತಿ ಧನಿಕರ ಮೇಲೆ. ಮೂರನೇದು ಈ ಎಸ್ಟೇಟ್ ಡ್ಯೂಟಿ ಅಂತ ಇರ್ತಿತ್ತು, ಪಿತ್ರಾರ್ಜಿತ ಆಸ್ತಿಯ ವರ್ಗಾವಣೆಯ ಮೇಲೆ ತೆರಿಗೆ ಅಂತಿತ್ತು. ನಾಲ್ಕನೇದು ಸಂಪತ್ತಿನ ವೆಲ್ತ್ ಟ್ಯಾಕ್ಸ್ ಅಂತ ಇತ್ತು. ಐದನೇದು ಗಿಫ್ಟ್ ಟ್ಯಾಕ್ಸ್ ಅಂತ ಇತ್ತು. ಅದರಲ್ಲಿ ರಾಜೀವ್ ಗಾಂಧಿಯವರು ಎಸ್ಟೇಟ್ ಟ್ಯಾಕ್ಸ್ನ ರದ್ದು ಮಾಡಿದ್ರು. ಯಾಕಂತಂದರೆ ನಮ್ಮ ದೇಶವೇ ಶ್ರೀಮಂತರ ಪರವಾದ ದೇಶವಾಗುವ ಕಡೆ ಹೊರಳಿಕೊಳ್ಳುವ ಹೊತ್ತಿನಲ್ಲಿತ್ತು. BJPನವ್ರು ಬಾಯಿ ಮುಚ್ಕೊಂಡು ಅದನ್ನು ಸಪೋರ್ಟ್ ಮಾಡಿದ್ರು. ಅದನ್ನು ನಾವಿಲ್ಲಿ ಜ್ಞಾಪಿಸ್ಕೋಬೇಕು. ಅಷ್ಟು ಮಾತ್ರ ಅಲ್ಲ, ಇವತ್ತು ನರೇಂದ್ರ ಮೋದಿಯವರು ನಿನ್ನೆ ಇದ್ರ ಬಗ್ಗೆ ಇನ್ನೂ ಒಂದು ದೊಡ್ಡ ಸುಳ್ಳು ಏನು ಹೇಳಕ್ಕೆ ಶುರು ಮಾಡಿದ್ದಾರೆ ಕಾಂಗ್ರೆಸ್ ಬಗ್ಗೆ ಅಂದರೆ, 1985ರಲ್ಲಿ ಯಾತಕ್ಕೆ ರಾಜೀವ್ ಗಾಂಧಿಯವರು ಎಸ್ಟೇಟ್ ಡ್ಯೂಟಿಯನ್ನು ರದ್ದು ಮಾಡಿದ್ರು ಅಂತಂದರೆ, ಯಾತಕ್ಕೆ 85 ತನಕ ಕಾದರು ಅಂತಂದರೆ, ಇಂದಿರಾ ಗಾಂಧಿಯವರು ತೀರ್ಕೊಂಡ್ರಲ್ಲ, ಅವರ ಆಸ್ತಿ ಎಲ್ಲ ತನಗೆ ಬಂದ ಮೇಲೆ ಇದನ್ನು ಮಾಡಿದ್ರು. ಹೀಗಾಗಿ ತನಗೆ ಆಸ್ತಿ ಬರೋ ತನಕ ಸುಮ್ಮನಿದ್ದು, ತನಗೆ ಆಸ್ತಿ ಸಿಕ್ಕಿದ ಮೇಲೆ ಈಗ ಬಡಬಗ್ಗರಿಗೆ ಯಾರಿಗೂ ಕೂಡ ಆಸ್ತಿ ಪಾಸ್ತಿ ಇರಬಾರ್ದು ಅಂತ ಅಂದ್ಬಿಟ್ಟು ಒಂದು ದ್ವಂದ್ವ ನೀತಿಯನ್ನು ಅನುಸರಿಸ್ತಿದ್ದಾರೆ ಅಂತ ಅತ್ಯಂತ ಲಜ್ಜೆಗೇಡಿ ಸುಳ್ಳು ಭಾಷಣ ಮಾಡಿದ್ರು. ಯಾಕಂತಂದರೆ 1985ರ ಎಸ್ಟೇಟ್ ಆ್ಯಕ್ಟ್ನ ರದ್ದು ಮಾಡಬೇಕಾದ್ರೆ VP ಸಿಂಗ್ ಅವರು ಆಗ ಫೈನಾನ್ಸ್ ಮಿನಿಸ್ಟ್ರು ಅಲ್ಲಿ ಘೋಷಣೆ ಮಾಡಿದ್ದೇನಪ್ಪ ಅಂತಂದರೆ, ಯಾವತ್ತಿನಿಂದ ರದ್ದಾಗುತ್ತೆ ಎಸ್ಟೇಟ್ ಡ್ಯೂಟಿ? 1985ರ ಫೆಬ್ರವರಿ 16ರ ನಂತರ ಸತ್ತವರಿಗೆ ಎಸ್ಟೇಟ್ ಡ್ಯೂಟಿ ಅನ್ವಯಿಸುವುದಿಲ್ಲ ಅಂತ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ. 1985ರ ಫೆಬ್ರವರಿ 16ರ ನಂತರ ಸತ್ತವರಿಗೆ. ಅದರ ಅರ್ಥ 1985ರ ಫೆಬ್ರವರಿ 16ಕ್ಕೆ ಮುಂಚೆ ಸತ್ತವರ ಎಲ್ಲರಿಗೂ ಕೂಡ ಎಸ್ಟೇಟ್ ಡ್ಯೂಟಿ ಅನ್ವಯ ಆಗುತ್ತೆ. ಇಂದಿರಾ ಗಾಂಧಿಯವರ ಹತ್ಯೆ ಆಗಿದ್ದು ಯಾವಾಗ? 1984ರ ಅಕ್ಟೋಬರ್ 31ನೇ ತಾರೀಕು. ಹಾಗಾದರೆ ಅವ್ರಿಗೆ ಅನ್ವಯ ಆಗಿರಲೇಬೇಕದು.
ಆಸ್ತಿ ಇತ್ತ, ಅದನ್ನಾಗಲೇ ಅಲಹಾಬಾದಕ್ಕೆ ಕೊಟ್ಟಿದ್ರೆ, ಇದೆಲ್ಲ ಬೇರೆ ಬೇರೆ ಏನೋ ಕಥೆಗಳಿದ್ದಾವೆ. ಆದರೆ ಇಷ್ಟು ಬಹಿರಂಗವಾಗಿ ಸುಳ್ಳುಗಳನ್ನು ಹೇಳೋಕ್ಕೂ ಕೂಡ ಇವರು ತಯಾರಿದ್ದಾರೆ. ಕಾಂಗ್ರೆಸ್ ಕೂಡ ಸಂವಿಧಾನದ ಆಶಯ ಇಂತಹ ಟ್ಯಾಕ್ಸ್ಗಳ ಮೂಲಕ ಸಮಾನತೆಯನ್ನು ಜಾರಿಗೆ ತರಬೇಕಂತಿದ್ರು ಕೂಡ ಅವರು ಎಸ್ಟೇಟ್ ಟ್ಯಾಕ್ಸ್ನ ರದ್ದು ಮಾಡಿದ್ರು. ಅದಾದ ನಂತರ 98ರಲ್ಲಿ ಯುನೈಟೆಡ್ ಫ್ರಂಟ್ ಗೌರ್ಮೆಂಟ್ ಇದ್ದಾಗ, ದೇವೇಗೌಡರು ಸರ್ಕಾರ ಇದ್ದ ಕಾಲದಲ್ಲಿ ಗಿಫ್ಟ್ ಟ್ಯಾಕ್ಸ್ ಕೂಡ ರದ್ದಾಯಿತು ಶ್ರೀಮಂತರಿಗೆ. 2015ರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಬಂದಾಗ ವೆಲ್ತ್ ಟ್ಯಾಕ್ಸ್ ಕೂಡ ರದ್ದಾಯಿತು. 2019ರಲ್ಲಿ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸು 40% ಇದ್ದದ್ದನ್ನು ನರೇಂದ್ರ ಮೋದಿಯವರೇ ಅದನ್ನು 22% ಮಾಡಿದ್ರು. ಅಂದರೆ ಉದ್ದಕ್ಕೂ ಕೂಡ ವಿಶೇಷವಾಗಿ ನರೇಂದ್ರ ಮೋದಿಯವರ ಸರ್ಕಾರ, ಅದಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರ ಕೂಡ ಉದ್ಯಮಿಗಳ ಅತಿಧನಿಕರ ಪರವಾದ ನೀತಿಗಳನ್ನೇ ಮಾಡಿದ್ರು. ಅದರ ಭಾಗವಾಗಿಯೇ ಎಸ್ಟೇಟ್ ಡ್ಯೂಟಿ ಕಾಂಗ್ರೆಸ್ಸೇ ರದ್ದು ಮಾಡಿತ್ತು. ಕಾಂಗ್ರೆಸ್ ಏನೋ ಪುನರ್ಹಂಚಿಕೆ ಮಾಡೋಕ್ಕೆ ಹೋಗ್ತದೆ ಏನೋ ಅಂತದ್ದು ಅವ್ರ ಮೇಲೆ ಮಾಡ್ತಿರೋ ಸುಳ್ಳು ಆರೋಪ. ಯಾಕಂದರೆ ಅವ್ರಿಗೆ ಆಶಯವೂ ಇಲ್ಲ, ಉದ್ದೇಶವೂ ಇಲ್ಲ. 2019ರಲ್ಲಿ ಎರಡನೇ ಬಾರಿಗೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದೆರಡು ಪತ್ರಿಕೆಯ ವರದಿಯ ತುಣುಕುಗಳು ತಮ್ಮ ಪರದೆಯ ಮೇಲೆ ಬರುತ್ತೆ, ನೀವು ನೋಡ್ಬೋದು. ಅದರಲ್ಲಿ ತುಂಬ ಸ್ಪಷ್ಟವಾಗಿ 2019ರಲ್ಲಿ ನಿರ್ಮಲಾ ಸೀತಾರಾಮನ್ ಅವರೇ ಮತ್ತೊಮ್ಮೆ ಇನ್ಹೆರಿಟೆನ್ಸ್ ಟ್ಯಾಕ್ಸ್ನ ಜಾರಿ ಮಾಡುವ ಸಾಧ್ಯತೆಗಳ ಬಗ್ಗೆ ಮಾತಾಡಿದರು. ತರಲಿಲ್ಲ, ಯಾಕಂದರೆ ತರಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಪಕ್ಕ ಕಾರ್ಪೊರೇಟ್ ಉದ್ಯಮಿಗಳ ಪರವಾದಂಥ ಸರ್ಕಾರಗಳು ಇವುಗಳೆಲ್ಲ, ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿ ಸರ್ಕಾರ. ಸೊ ಹೀಗಾಗಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅನ್ನುವಂಥದ್ದು ಆ್ಯಕ್ಚುಲಿ ಸಂವಿಧಾನಬದ್ಧವಾದದ್ದು. ಸಮಾನತೆಯನ್ನು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಹುಟ್ಟಿನಿಂದ ಇರುವ ಅಸಮಾನತೆ, ಅದು ಜಾತಿಯ ಅಸಮಾನತೆ, ರಾಜಕೀಯ ಅಸಮಾನತೆ, ಸಾಮಾಜಿಕ ಅಸಮಾನತೆ, ಸಾಂಸ್ಕೃತಿಕ ಅಸಮಾನತೆಗಳು ರದ್ದಾಗಿ ಸರ್ವರು ಸಮಾನರಾಗಿ ಬದುಕಬೇಕು ಅಂತಂದರೆ ಇಂತಹ ಇನ್ಹೆರಿಟೆನ್ಸ್ ಟ್ಯಾಕ್ಸು, ಗಿಫ್ಟ್ ಟ್ಯಾಕ್ಸು, ಅತಿಧನಿಕರ ಮೇಲೆ ಹಾಕುವಂತಹ ತೆರಿಗೆಗಳು, ಹುಟ್ಟಿನಿಂದ ಬರುವ ಅಸಮಾನತೆಗಳನ್ನು ಸಾಧ್ಯವಾದಷ್ಟು ಬೇಗ ಆದ್ಯತೆ ಮೇಲೆ ಕಮ್ಮಿ ಮಾಡುವಂತಹ ನೀತಿಗಳು ಅತ್ಯಗತ್ಯ. ಅದನ್ನೇ ಸಾಮಾಜಿಕ ನ್ಯಾಯ ಅನ್ನೋದು, ಅದನ್ನೇ ಆರ್ಥಿಕ ನ್ಯಾಯ ಅನ್ನೋದು. ಅದನ್ನು ನರೇಂದ್ರ ಮೋದಿ ಅಪಾಯಕಾರಿ ಅಂತ ಹೇಳ್ತಿದ್ದಾರೆ. ಕನಿಷ್ಠ ಕಾಂಗ್ರೆಸ್ಸು ಇದನ್ನು ಮಾಡ್ತೀವಿ ಅಂತಿದ್ರು ಮಾಡ್ತಿರಲಿಲ್ಲ, ತದ್ವಿರುದ್ಧ ಅದನ್ನು ಮಾಡ್ತಿದ್ರು. BJP ಅದನ್ನು ಮಾಡೋದಿಲ್ಲ ಮಾತ್ರ ಅಲ್ಲ, ಅದನ್ನು ಮಾಡೋದನ್ನು ಅಪಾಯಕಾರಿ ದೇಶದ್ರೋಹಿ ಅಂತ ಹೇಳ್ತಿದ್ದಾರೆ. ಇಂಥ ಒಂದು ಜನದ್ರೋಹಿಯಾದಂಥ ಸಂಪತ್ತಿನ ಹಂಚಿಕೆಯನ್ನು ಅಪಾಯಕಾರಿ ಎನ್ನುವಂತಹ ಘೋಷಣೆ ಮಾಡುವಂತಹ ನಮ್ಮದು ಕಾರ್ಪೊರೇಟ್ ಸೂಟುಬೂಟು ಸರ್ಕಾರ, ಬಡವರಿಗೆ ನ್ಯಾಯವನ್ನು ಒದಗಿಸುವುದು, ಸಾಮಾಜಿಕ ನ್ಯಾಯವನ್ನು, ಆರ್ಥಿಕ ನ್ಯಾಯವನ್ನು ಕೊಡುವಂಥದ್ದು ಅಪಾಯಕಾರಿ ಎನ್ನುವಂತಹ ಒಂದು ಸರ್ಕಾರ, ಹಾಗೂ ಸುಳ್ಳುಗಳನ್ನು ಹೇಳುವಂಥದ್ದು, ಪ್ರತಿಯೊಂದು ಸುಳ್ಳೆ. ಈಗಾಗಲೇ ನಾವು ಮಾತಾಡಿದ್ದೀವಿ, ಕಾಂಗ್ರೆಸ್ ಆ ಥರ ಹೇಳಿಲ್ಲ. ಇನ್ಹೆರಿಟೆನ್ಸ್ ಟ್ಯಾಕ್ಸ್ನ ಹಂಗೆ ಹೇಳೋದಾದರೆ ಸ್ಯಾಮ್ ಪಿತ್ರೋದಾ ಅವರು ಅಮೇರಿಕಾದಲ್ಲಿ ಒಂದು ಅಭಿಪ್ರಾಯವಾಗಿ ಹಿಂಗೆ ಹೇಳಿರೋದೇ ದೊಡ್ಡ ಅಪರಾಧ ಆದರೆ, ಸಾಕ್ಷಾತ್ ಅರುಣ್ ಜೇಟ್ಲಿ, ನಿರ್ಮಲಾ ಸೀತಾರಾಮನ್ ಅವರು ತರ್ತೀವಿ ಅಂತಲೂ ಕೂಡ ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತಾಡಿದರು. ಆಮೇಲೆ ತರಲಿಲ್ಲ, ಅದು ಬೇರೆ ಪ್ರಶ್ನೆ. ಹಾಗಾದ್ರೆ ಅವರು ಕೂಡ ಅಷ್ಟೇ ದೇಶದ್ರೋಹಿಗಳು, ಅಪಾಯಕಾರಿಗಳಲ್ವ? ಸೋಗಲಾಡಿತನ ಮಾತ್ರ ಅಲ್ಲ, ಅದರ ಜೊತೆಗೆ ಅವರು ಏನೊಂದು ಸಿದ್ಧಾಂತ ಮುಂದಿಡ್ತಿದ್ದಾರೆ ಅಂತಂದರೆ, ಸಮಾನತೆಯನ್ನು ಕೇಳುವುದೇ ಅಪಾಯಕಾರಿ ಎನ್ನುವಂತಹ ಒಂದು ಮೌಲ್ಯವನ್ನು ಚರ್ಚೆಗೆ ಬಿಡ್ತಿದ್ದಾರೆ. ಇದು ಮಹಾ ಡೇಂಜರಸ್. ಅಪಾಯಕಾರಿ ಸಂಪತ್ತಿನ ಮರುಹಂಚಿಕೆಯ ನೀತಿಯಲ್ಲ, ಸಂಪತ್ತು ಹಂಚುವುದು, ಸಮಾನವಾಗಿ ಬದುಕುವುದು ಅಪಾಯಕಾರಿ ಅನ್ನೋ ಮೌಲ್ಯವನ್ನು ಸಮಾಜದಲ್ಲಿ ಹೇಳುವಂಥವರು ಅತ್ಯಂತ ಅಪಾಯಕಾರಿಗಳು. ಅವರು ಯಾವ ಕಾರಣಕ್ಕೂ ಕೂಡ ಈ ದೇಶವನ್ನು ಆಳೋದಕ್ಕೆ ಬಿಡುಕೊಡುದು ಅಂತ ನನಗನ್ಸುತ್ತೆ. ತಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.